ಆ, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಈ ಎರಡನೇ ವಿಡಿಯೋದಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ನನ್ನ ಯೂಟ್ಯೂಬ್ ವಿಡಿಯೋಗೆ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್, ಇನ್ನೂ ಭಾಳ ಚೆನ್ನಾಗಿ ಬಂದಿದೆ ಸರ್, ಇನ್ನೂ ಭಾಳ ಚೆನ್ನಾಗಿ ಬರಲಿ, ಈ ಥರ ಕಮೆಂಟ್ ಹಾಕಿದ್ರಿ. ಬಟ್ ನನಗೆ ಸ್ವಲ್ಪ ಬೇಜಾರಾಯಿತು. ಕಾರಣ ಇಷ್ಟೇ, ನನಗೆ ಏನಾದರೂ ಸಜೆಷನ್ ಮಾಡ್ತೀರೇನೋ ಅಥವಾ ನನಗೆ ಯಾವುದಾದ್ರೂ ನಾಳೆ ಮಾತಾಡಲಿಕ್ಕೆ ಟಾಪಿಕ್ ಕೊಡ್ತೀರೇನೋ ಅಂತ ನಾನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೋಡ್ತಾ ಇದ್ದೆ. ಬಟ್ ಅದು ಯಾರೂ ಕೊಡ್ತಾ ಇಲ್ಲ. ಸ್ವಲ್ಪ ಬೇಜಾರಾಯಿತು. ಕಾರಣ ಇಷ್ಟೇ, ಯೂಟ್ಯೂಬ್ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು, ನನ್ನ ಫ್ರೆಂಡ್ಸ್ಗೆ ಎಷ್ಟೋ ಸಾವಿರ ದುಡ್ಡು ಕೊಟ್ಟು ನೀವು ಮೊಬೈಲ್ ತೊಗೊಂಡಿದ್ದೀರ. ಅಫ್ಕೋರ್ಸ್ ಅದು ಒಳ್ಳೆಯದಕ್ಕಾಗಿ ಉಪಯೋಗಿಸಿ. ಜೊತೆಗೆ ಇನ್ನೊಂದು, ಇವತ್ತು ಮುಖ್ಯವಾಗಿ ವಿಷಯ ಹೇಳಲಿಕ್ಕೆ ಬಂದಂಥದ್ದು ವಿಷಯ ಏನು ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಚಾಯ್ಸ್ ಮಾಡಬೇಕಾದ್ರೆ ಭಾಳಷ್ಟು ಹೆಸರುಗಳಿದ್ದವು. ಬಟ್ ಸ್ಕಿಲ್ಸ್ ಅನ್ನೋದು ಎದಕ್ಕೆ ಚಾಯ್ಸ್ ಮಾಡಿದ್ದಂದರೆ, ಹುಟ್ಟಿನಿಂದ ಸಾಯೋವರೆಗೆ ನಾವು ಭಾಳಷ್ಟು ಔಪಚಾರಿಕ ಅನೌಪಚಾರಿಕ ಶಿಕ್ಷಣವನ್ನು ಕಲಿತೀವಿ. ಅನೌಪಚಾರಿಕ ಅಂದರೆ ಹೊರಗಡೆ ನಾವು ಕಲಿಯುವಂಥದ್ದು, ಔಪಚಾರಿಕ ಅಂದರೆ ನಾವು ಶಾಲೆಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಕಲಿಸುವಂಥದ್ದು. ಸ್ಕಿಲ್ಸ್ ಅಂದರೆ ಕೌಶಲ್ಯ. ನಮ್ಮ ಗುರುಗಳು ಹೇಳ್ತಾಯಿದ್ರು, ಸ್ಕಿಲ್ ಇಲ್ಲ ಅಂದರೆ ಜೀವನನೇ ಅಲ್ಲ. ಆ ಸ್ಕಿಲ್ನಲ್ಲಿ ಎಸ್ ತೆಗೆದ್ರೆ ಅರ್ಥ ಕಿಲ್ ಅಂದರೆ ಕೊಲೆ. ಸೊ ಜೀವನದಲ್ಲಿ ಸ್ಕಿಲ್ಸ್ ಬಹಳ ಮುಖ್ಯ. ಸರ್, ಸ್ಕಿಲ್ಸ್ ಅಂದ್ರೇನು, ಯಾಕೆ ಈ ಯೂಟ್ಯೂಬ್ ಚಾನಲ್ ಹೆಸರನ್ನು ಇಟ್ಟಿದ್ದೀರಿ ಅನ್ನೋದು ಹೇಳಿಬಿಟ್ಟು ನಾನು ಮುಂದಿನ ವಿಡಿಯೋನ ಮಾಡ್ತೇನೆ. ಸ್ಕಿಲ್ಸ್ ಅಂದರೆ ಕೌಶಲ್ಯ. ಕೌಶಲ್ಯ ಅಂದರೆ ಏನು ಸರ್, ಏನು ಕೌಶಲ್ಯ ಅಂದರೆ? ನೋಡಿ ಮಕ್ಕಳೇ, ಸ್ಕಿಲ್ಸ್ ಅಂದರೆ ಅಥವಾ ಕೌಶಲ್ಯ ಅಂದರೆ ಪ್ರತಿಯೊಂದಕ್ಕೂ ಒಂದು ಕೌಶಲ್ಯ ಇದೆ, ಒಂದು ಸ್ಕಿಲ್ಸ್ ಇದೆ. ಪ್ರತಿಯೊಂದಕ್ಕೂ ಅಂದರೆ ಹೇಗೆ, ಈಗ ನೀರು ಕುಡಿತಾ ಇದ್ದೀರಾ, ಅದಕ್ಕೂ ಒಂದು ಸ್ಕಿಲ್ ಇದೆ. ಊಟ ಮಾಡ್ತಾಯಿದ್ದೀರಾ, ಅದಕ್ಕೂ ಒಂದು ಸ್ಕಿಲ್ ಇದೆ. ಮಾತಾಡ್ತಾ ಇದ್ದೀರಾ, ಅದಕ್ಕೂ ಒಂದು ಸ್ಕಿಲ್ ಇದೆ. ಬರವಣಿಗೆ ಮಾಡ್ತಾಯಿದ್ದೀರಾ, ಅದಕ್ಕೂ ಒಂದು ಸ್ಕಿಲ್ ಇದೆ. ನಡೀತಾ ಇದ್ದೀರಾ, ಅದಕ್ಕೂ ಒಂದು ಸ್ಕಿಲ್ ಇದೆ. ಸರ್, ನೀರು ಕುಡಿಯೋದಕ್ಕೂ ಸ್ಕಿಲ್ ಇದೆಯಾ? ನಡೆಯೋದಕ್ಕೂ ಸ್ಕಿಲ್ ಇದೆಯಾ? ಮಾತಾಡಬೇಕಾದ್ರೂ ಸ್ಕಿಲ್ ಇದೆ. ಹೌದು, ಖಂಡಿತವಾಗಿ ನಿಮಗೆ ಗೊತ್ತಿಲ್ಲ ಅದು ಹೇಗೆ ಬಳಸಬೇಕು ಅನ್ನೋದು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗಾಗಿ ಕಾಯ್ತಾ ಇದ್ದೆ. ಒಂದು ಸಡನ್ಲಿಯಾಗಿ ಒಂದು ಬಸ್ ಬಂತು. ಎಲ್ಲರೂ ಹತ್ಕೊಂಡು ಕೂತಿದ್ವಿ. ಒಬ್ಬ ಹಳ್ಳಿಯ ಯಜಮಾನ ಫೋನ್ ಹಿಡಿದಿದ್ದಾನೆ. ಆ ಫೋನ್ನಲ್ಲಿ ಮಾತಾಡ್ತಾ ಇದ್ದಾನೆ. ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದಾನೆ ಅಂದರೆ, ಅವನು ಫೋನ್ನಲ್ಲಿ ಮಾತಾಡುವಾಗ ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಯಾಕೆ ಹೋಗ್ತಾ ಇದ್ದಾನೆ, ಏನು ಕೆಲಸ ಇದೆ ಅನ್ನೋದನ್ನು ಎಲ್ಲ ಫೋನ್ನಲ್ಲಿ ಒದರಿ ಹೇಳ್ತಾ ಇದ್ದಾನೆ. ಅದು ಕುಂತಂಥ ಎಲ್ಲ ಬಸ್ಸಿನ ಪ್ಯಾಸೆಂಜರ್ಸ್ ಅವನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ಅಷ್ಟು ಜೋರಾಗಿ ಅಂತ ಇದ್ದಾನೆ. ಅದೇ ದಿನ ರಾತ್ರಿ ನಾನು ಸ್ವಲ್ಪ ನನ್ನ ಪೇನ್ಗೋಸ್ಕರ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಡಾಕ್ಟ್ರ್ ಹತ್ರ ಐಫೋನ್ ಇತ್ತು. ಬಹುಶಃ ನಿಮ್ಗೆ ಗೊತ್ತು ಐಫೋನ್ ರೇಟ್ ಏನು ಅಂಥೇಳಿ. ಡಾಕ್ಟ್ರ್ ನಾನು ಚೆಕ್ ಮಾಡುವಾಗ ಡಾಕ್ಟ್ರಿಗೆ ಒಂದು ಫೋನ್ ಬಂತು. ಆ ಫೋನ್ ರಿಸೀವ್ ಮಾಡಿ ಡಾಕ್ಟ್ರ್ ಹೇಳ್ತಾಯಿದ್ರು, ಹಲೋ, ಓಕೆ. ಅವ್ರೇನು ಮಾತಾಡಿದ್ರು, ಇವ್ರೇನು ಮಾತಾಡಿದ್ರು, ಒಂದು ಮಾತು ಅರ್ಥ ಆಗ್ತಾಯಿಲ್ಲ. ಅದೇ ಬಸ್ ಸ್ಟ್ಯಾಂಡ್ನಲ್ಲಿರೋ ವ್ಯಕ್ತಿ ಎಷ್ಟು ಜೋರಾಗಿ ಮಾತಾಡ್ತಾ ಇದ್ನಂದರೆ, ನಾನು ಎಲ್ಲಿದ್ದೀನಿ, ನಾನು ಯಾರು, ಎಲ್ಲಿಗೆ ಹೊರಟಿದ್ದೀನಿ, ಯಾಕೆ ಹೊರಟಿದ್ದೀನಿ ಅನ್ನೋ ಒಂದು ಸೌಂಡಾಗಿ ಮಾಡ್ತಾಯಿದ್ರು. ಇದಕ್ಕೆ ಯಾಕೆ ನಾನು ಹೋಲಿಕೆ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಮಾತಾಡುವಂಥ ಸ್ಕಿಲ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆ ಮಾತಿನಿಂದ ನಮ್ಮನ್ನು ಜನರು ಅಳತೆ ಮಾಡ್ತಾರೆ ಅನ್ನೋ ಒಂದು ಕಾರಣ ನಿಮಗೆ ಗೊತ್ತಾಗಲಿ ಅನ್ನೋದು ಕಾರಣ. ಈಗ ನಾನು 2 ಎಕ್ಸಾಂಪಲ್ ಹೇಳಿದೆ. ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ನಲ್ಲಿ ಮಾತಾಡುವಂಥ ವ್ಯಕ್ತಿ, ಒಂದು ಡಾಕ್ಟ್ರಲ್ಲಿ ಮಾತಾಡುವಂಥ ವ್ಯಕ್ತಿ. ಸೊ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ವ್ಯಕ್ತಿಗೆ ತಾನು ಮಾತಾಡಬೇಕಾದ್ರೆ ಪರಿಜ್ಞಾನ ಇರಲಿಲ್ಲ. ನಾನು ಎಲ್ಲಿ ಕೂತಿದ್ದೀನಿ, ಹೇಗೆ ಮಾತಾಡಬೇಕು ಅನ್ನೋಂಥೇಳಿ. ಬಹುಶಃ ಅದ್ರ ಬಗ್ಗೆ ನಾಲೆಜ್ ಇರಲಿ, ಅಥವಾ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಗೆ ಮಾತಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರದೇ ಇರ್ಬೋದು. ಡಾಕ್ಟ್ರಿಗೆ ಗೊತ್ತು ಹೇಗೆ, ಎಲ್ಲಿ, ಯಾವ ರೀತಿ ಮಾತಾಡಬೇಕು ಅನ್ನೋದು. ಇದನ್ನೇ ನಾವು ಸ್ಕಿಲ್ ಅಂತ ಹೇಳ್ತೀವಿ. ಸೊ ಒಟ್ಟಾರೆಯಾಗಿ ತಾತ್ಪರ್ಯವಾಗಿ ಹೇಳಬೇಕಾದ್ರೆ, ಈ ವಿಡಿಯೋ ನೋಡುವಂಥ ವಿದ್ಯಾರ್ಥಿಗಳಿರ್ಬೋದು, ಕೋಚಿಂಗ್ ತೋರುವಂಥ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಜಾಬ್ ಮಾಡ್ತಿರುವಂಥ ನನ್ನ ವಿದ್ಯಾರ್ಥಿ ಬಳಗ ಇರ್ಬೋದು, ನೀವು ಎಲ್ಲೇ ಹೋದರೂ ಕೂಡ ನಿಮ್ಮ ಹೆಸರು ಪ್ರತ್ಯೇಕವಾಗಿ ಹೆಸರುವಾಸಿ ಆಗಬೇಕಾದ್ರೆ ನಿಮ್ಮಲ್ಲಿ ಒಂದು ಸ್ಕಿಲ್ ಇರಬೇಕು. ಸರ್, ಯಾವ ಸ್ಕಿಲ್ಲು?
ನೀವು ಮಾಡುವಂತಹ ಅಭ್ಯಾಸ ಇರ್ಬೋದು, ಅದರಲ್ಲಿ ಒಂದು ಸ್ಕಿಲ್ ಇರ್ಬೋದು, ಮಾತಾಡುವಾಗ ಸ್ಕಿಲ್ ಇರ್ಬೋದು, ಹಾವಭಾವ ಇದನ್ನು ಕೂಡ ಸ್ಕಿಲ್ ಇರ್ಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಸ್ಕಿಲ್ ಅಂದರೆ ಏನು? ಸ್ಕಿಲ್ ಅಂದರೆ ಕೌಶಲ್ಯ. ಕೌಶಲ್ಯ ಅಂದರೆ ಏನು? ನೀವು ಎಲ್ಲಿ ಇರ್ತೀರಿ, ಹೇಗಿರ್ತೀರಿ, ಮತ್ತು ನಿಮ್ಮ ಆ ಕೌಶಲ್ಯದಿಂದ ಯಾವ ರೀತಿ ನಿಮ್ಮ ಸುತ್ತ ಇರುವಂತಹ ಬಳಗ ನಿಮ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ. ಇವತ್ತು ನನಗೊಂದು ಕತೆ ಹೇಳಲಿಕ್ಕೆ ಇಚ್ಛೆ ಬರ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಕಳಿಸಿದಂಥ ವಿಡಿಯೋಕ್ಕೆ ನನಗೆ ಅಷ್ಟು ತೃಪ್ತಿ ಕೊಡಲಿಲ್ಲ. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಸುಮ್ಮನೆ ಕಾಟಾಚಾರಕ್ಕೆ ವಿಡಿಯೋ ಮಾಡಿ ಏನೋ ಒಂದು ಸ್ವಲ್ಪ ಬಿಟ್ಟು ವಿದ್ಯಾರ್ಥಿಗಳು ಕಮ್ಯುನಿಕೇಟ್ ಮಾಡೋದು, ಆ ಉದ್ದೇಶ ನನ್ನ ಹತ್ರ ಇಲ್ಲ. ಹಾಗಿತ್ತಂದ್ರೆ ಭಾಳ ದಿನವೇ ಮೊದಲು ಮಾಡಿಬಿಡ್ತಾಯಿದ್ದೆ. ನನ್ನ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು. ಮೊನ್ನೆ ದಿವಂಗತ ಡಿ ಸಿ ಸಾಹೇಬರು ಎಕ್ಸ್ಟೆಂಟ್ನಲ್ಲಿ ತೀರೋದ್ರು, ಬಿಳಿಗಿ ಸರ್ ಅವರು. ಅವ್ರ ವಿಡಿಯೋ ನೋಡ್ತಾಯಿದ್ದೆ. ಎಷ್ಟು ಮೋಟಿವೇಶ್ನಲ್ ವಿಡಿಯೋಗಳು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಅಂದರೆ, ನಿಮ್ಮನ್ನು ನೀವು ಮೋಟಿವೇಶನ್ ಆಗಬೇಕು ಹೊರತು ಇನ್ನೊಬ್ಬರು ಮೋಟಿವೇಶನ್ ಮಾಡೋಂಗಿಲ್ಲ ಈ ಜಗತ್ತಿನಲ್ಲಿ. ನಿಮ್ಮನ್ನು ನೀವು ಇದಾಗಬೇಕು. ಈಗ ನಿಮ್ಮ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ನಿಮ್ಮನ್ನು ಶಾಲೆಯಲ್ಲಿ, ಕಾಲೇಜಿನಲ್ಲಿ, ಕೋಚಿಂಗ್ನಲ್ಲಿ ಕಳಿಸ್ತಾ ಇದ್ದಾರೆ ಅಂದರೆ, ನೀವು ಅದಕ್ಕೆ ಪ್ರತಿಫಲವಾಗಿ ಏನು ಕೊಡ್ತಾ ಇರ್ತೀರ, ಏನು ಅವರಿಗೆ ರೆಸ್ಪಾಂಡ್ ಮಾಡ್ತೀರಾ ನೀವು ಅನ್ನೋದು. ಯಾಕಂದರೆ ಬಿಳಿಗಿ ಸರ್ ಅವ್ರದ್ದು ಆ ವಿಡಿಯೋ ನೋಡ್ತಾಯಿದ್ದೆ, ಹೇಳ್ತಾಯಿದ್ರು, ನಾನು ಟ್ಯೂಷನ್ ಕ್ಲಾಸ್ ಮಾಡ್ತಾಯಿದ್ದೆ, ಅದು ದುಡ್ಡುಗೋಸ್ಕರ ಅಲ್ಲ, ಒಂದು ಬ್ರೇಕ್ಫಾಸ್ಟ್ ಕೊಡ್ತಾರೇನೋ ಅಂಥೇಳಿ. ಮತ್ತು ಯಾವುದಾದ್ರೂ ಅವಾರ್ಡ್ ಫಂಕ್ಷನ್ ತೊಗೋಬೇಕಾದ್ರೆ ಇನ್ನೊಬ್ಬರು ಶೂ, ಇನ್ನೊಬ್ಬರು ಜಾಕೆಟನ್ನು ತೊಗೊಂಡು ನಾನು ಕಾನ್ವೊಕೇಷನ್ ಡೇಗೆ ಹೋಗಿದ್ದೀನಿ ಅನ್ನೋ ಒಂದು ಎಕ್ಸಾಂಪಲ್ಸ್ ಹೇಳಿದ್ರು. ಭಾಳ ತುಂಬ ಮನಸ್ಸಿಗೆ ಭಾಳ ಇದು ಅನಿಸಿತು. ಯಾಕಂದರೆ ಕಷ್ಟದಿಂದ ಬಂದಂಥವ್ರಿಗೆ ಗೊತ್ತು ಅದರದ್ದು ಬೆಲೆ ಅಥವಾ ರುಚಿ ಏನು ಅನ್ನೋದು. ಸೊ ಅದಕ್ಕಾಗಿ ನೀವು ಇಷ್ಟೆಲ್ಲ ಮೊಬೈಲ್ ತೊಗೊಂಡಿದ್ದಾರಲ್ಲ, ದಯಮಾಡಿ ಫೇಸ್ಬುಕ್ನಲ್ಲಿ ಬರುವಂತಹ ರೀಲ್ಸ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಬರೆಸುವಂಥ ರೀಲ್ಗಳು ಇರ್ಬೋದು, ಅಥವಾ ಯೂಟ್ಯೂಬ್ನಲ್ಲಿ ಬರುವಂಥ ಸಣ್ಣ ಸಣ್ಣ ರೀಲ್ಸ್ ಇರ್ಬೋದು, ಯಾವುದು ನಿಮ್ಮ ಮನಸ್ಸಿಗೆ ಒಂಥರ ಉಪಯೋಗ ಇರಲಾರುವಂಥ ವಿಡಿಯೋಗಳು ಬಂದು ಟೈಮ್ ವೇಸ್ಟ್ ಮಾಡಬೇಡಿ. ಅದನ್ನೇ ಟೈಮನ್ನು ನೀವು ನಿಮ್ಮ ನಾಲೆಜ್ಗೋಸ್ಕರ ಅಥವಾ ನಿಮ್ಮ ಏನೋ ಸ್ಕಿಲ್ಗೋಸ್ಕರ ಕಲಿಯುವಂಥ ಹೊಸದನ್ನು ಸ್ಕಿಲ್ಗೋಸ್ಕರ ಕಲಿಯುವಂಥದ್ದು. ಯಾಕಂದರೆ ಇವತ್ತು ನಾಳೆ ತುಂಬ ಕಷ್ಟ ಇದೆ ಜಾಬ್ ಸಿಗಬೇಕಾದ್ರೆ. ಅದಕ್ಕಿಂತ ಮುಂಚೆ ಆ ಜಾಬ್ ಸಿಗಬೇಕಾದ್ರೆ, ಆ ಜಾಬ್ಗೆ ಹೋಗಬೇಕಾದ್ರೆ ಏನು ಕಲ್ತ್ರೆ ನಾನು ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾವನ್ನು ಇಟ್ಕೊಂಡು ಸ್ಕಿಲ್ಸನ್ನು ಕಲಿಬೇಕು ಅನ್ನೋದು ಉದ್ದೇಶವಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಹೀಗೆ ಒಂದು ಊರಲ್ಲಿ ಒಬ್ಬ ಮೀನುಗಾರ ಇರುತ್ತಾನೆ. ಆ ಮೀನುಗಾರ ಕಷ್ಟಪಟ್ಟು ಒಂದು ಮೀನನ್ನು ಹಿಡಿತಾನೆ. ಕಷ್ಟಪಟ್ಟು ಮೀನು ಹಿಡಿದ ತಕ್ಷಣವೇ ಇನ್ನವನು ಜಾಲಿ ಹಾಕಿ ಆ ಮೀನನ್ನು ಬಾಯಲ್ಲಿ ಬಿದ್ದಿರುವಂತಹ ಆ ಮುಳ್ಳನ್ನು ತೆಗಿಲಿಕ್ಕೆ ಹೋಗ್ತಾ ಇರ್ತಾನೆ. ತೆಗಿಲಿಕ್ಕೆ ಹೋದಲ್ಲಿ ಒಬ್ಬ ದಷ್ಟಪುಷ್ಟಾದಂಥ ವ್ಯಕ್ತಿ ಬಂದು ಆ ಮೀನನ್ನು ಕಸ್ಕೊಳ್ತಾನೆ ಅವನ ಹತ್ರ, ಮೀನುಗಾರ ಹತ್ರ. ಯಪ್ಪ ನನ್ನ ಮೀನು ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಎತ್ತರವಾಗಿರುವಂಥ ಮನುಷ್ಯ ಹೇಳ್ತಾನೆ, ನನ್ನ ಕೈಯಾಗೆ ಬಂದಿದೆ, ಇದು ನನ್ನ ಮೀನು ಅಂಥೇಳಿ ಅವನಿಗೆ ನೂಗ್ತಾನೆ. ಸೊ ಆ ದಷ್ಟಪುಷ್ಟಾದ ವ್ಯಕ್ತಿ ಯಾವುದೇ ಪರಿಶ್ರಮ ಇರಲಾರ್ದೆ, ಯಾವುದೇ ಕಷ್ಟಪಡಲಾರ್ದೆ ಆ ಮೀನನ್ನು ಕಷ್ಟಪಟ್ಟು ಹಿಡಿದಂಥ ಮೀನುಗಾರನ ಕೈಯಲ್ಲಿ ಹಿಡ್ಕೊಂಡು ಬಂದು ಹೋಗ್ತಾ ಇರ್ತಾನೆ. ಇನ್ನೇನು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಆ ಬಾಯಲ್ಲಿ ಮೀನಿಗೆ ಒಳಗಡೆ ಹಾಕಿರುವಂಥ ಪಿನ್ನನ್ನು ಅಥವಾ ಆ ಮೊಳೆಯನ್ನು ತೆಗಿಬೇಕಂತ ಸಂದರ್ಭದಲ್ಲಿ ಮೀನು ಅಳಗಾಡುತ್ತೆ, ಇನ್ನೂ ಜೀವ ಇರುತ್ತಂತ ಕಾಣಿಸುತ್ತೆ. ಆ ಒಂದು ಮೀನಿಗೆ ಹಾಕುವಂಥ ಬಲಿ, ಆ ಬಲಿ ಆ ಒಂದು ದಷ್ಟಪುಷ್ಟಾದ ವ್ಯಕ್ತಿ ಕೈಯಲ್ಲಿ ಚುಚ್ಕೊಳ್ಳುತ್ತೆ, ರಕ್ತ ಬರುತ್ತೆ. ಸೊ ಇದೇ ಎಲ್ಲ ಕಾಮನ್ ಅಂಥೇಳಿ ಆವತ್ತಿನ ದಿನ ಆ ಮೀನನ್ನು ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ ಎಂಜಾಯ್ ಮಾಡಿ ಮನ್ಕೊಂಡಿರ್ತಾನೆ. ಮಾಡ್ಕೊಂಡ ನಂತರ ನೆಕ್ಸ್ಟ್ ಡೇ ನಿನ್ನೆ ಪೆಟ್ಟಾಗಿರುವಂಥ ಒಂದು ಗಾಯದಲ್ಲಿ ಸ್ವಲ್ಪ ನೋವಾಗಿರ್ತದೆ. ಅದೇನಾಗಲ್ಲ ಬಿಡು ಅಂಥೇಳಿ ಹಾಗೆ ಬಿಡ್ತಾನೆ. 5 ಡೇಸ್ 10 ಡೇಸ್ ಹೋಗುತ್ತೆ. ಆದರೆ ಯಾಕೋ ಬೆರಳೆಲ್ಲ ಒಣಗಿದಂಗೆ ಆಗುತ್ತೆ. ಡಾಕ್ಟ್ರ್ ಹತ್ರ ಹೋಗ್ತಾನೆ. ಡಾಕ್ಟ್ರ್ ಅಂತಾರೆ, ಸರ್ ಇದು ಕೈಯೆಲ್ಲ ಪಾಯ್ಸನ್ ಆಗಿದೆ, ವಿಷ ಏರಿದೆ, ಈ ಬೆರಳನ್ನು ತೆಗಿಬೇಕಾಗ್ತದೆ ಅಂತ. ಅಯ್ಯೋ ತೆಗಿಲೇಬೇಕಾ ಡಾಕ್ಟ್ರ್? ಹೌದು ತೆಗಿಲೇಬೇಕು. ಸರಿ ಅಂಥೇಳಿ ಬೆರಳನ್ನು ಕಟ್ ಮಾಡ್ತಾನೆ. ಸರಿ ಅಂಥೇಳಿ ಹಿಂಗೆ ದಿನ ಮುಂದೋಗುತ್ತೆ. ಬಟ್ ಆ ವಿಷ ಅನ್ನೋದು ಕೈಯೆಲ್ಲ ಸೇರ್ಕೊಂಡ್ಬಿಟ್ಟಿರ್ತದೆ. ಮತ್ತು ಡಾಕ್ಟ್ರ್ ಹತ್ರ ಹೋಗ್ತಾನೆ. ಡಾಕ್ಟ್ರ್ ಹತ್ರ, ಇಲ್ಲ ಈ ಕೈಯನ್ನು ಒಂದು ಸ್ವಲ್ಪ ಕಟ್ ಮಾಡಿದರೆ ಯಾಕೋ ಪಾಯ್ಸನ್ ಇಲ್ಲಿಗೆ ಹೋಗುತ್ತೆ, ವಿಷಕಾರಿ. ಸೊ ಈ ನಿಮ್ಮ ಕೈಯನ್ನು ಇಷ್ಟಾದರೂ ಉಪಯೋಗ ಮಾಡ್ಬೋದು. ಸರಿ ಡಾಕ್ಟ್ರೇ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿದ್ಮೇಲೆ ಮತ್ತೆ ಇಷ್ಟು ಕೈ ತೆಗಿತಾರೆ. ಮತ್ತು ಕೈ ಇದನ್ನು ಒಣಗ್ಲಿಕ್ಕೆ ಶುರು ಆಗ್ತಾನೆ. ಮತ್ತು ಡಾಕ್ಟ್ರ್ ಹತ್ರ ಹೋಗ್ತಾನೆ. ಇಲ್ಲಪ್ಪ ನಾನು ಏನೂ ಮಾಡಲಿಕ್ಕಾಗಲ್ಲ, ವಿಷ ನಿನ್ನ ಮೈಯಲ್ಲೇ ಸೇರಿಕೊಳ್ತಾ ಇದೆ. ಅಷ್ಟಕ್ಕೂ ನೀ ಏನು ಮಾಡಿದೆಯಾ, ಇಂಥ ಕಷ್ಟ ಪರಿಸ್ಥಿತಿ ಬರಲಿಕ್ಕೆ ಏನು ಕಾರಣ, ಜರ ಯೋಚನೆ ಮಾಡುವ ತಕ್ಷಣ ಅವನಿಗೆ ಮಾಡಿದಂಥ ಒಂದು ಕೆಟ್ಟ ಕೆಲಸವನ್ನು ನೆನಪು ಬರುತ್ತೆ. ಅದಕ್ಕಾಗಿ ಏನಾದರೂ ತಪ್ಪು ಮಾಡಿದೆಯೇನೋ ನೋಡು ಅಂತ ಹೇಳಿ ಡಾಕ್ಟ್ರ್ ಹೇಳಿದ ಮೇಲೆ ಅವನಿಗೆ ಅರಿವಾಗಿ ಸೀದಾ ಆ ಮೀನುಗಾರನ ಬಳಿ ಹೋಗ್ತಾನೆ.
ಹೋಗಿದ ಮೇಲೆ ಮೀನುಗಾರರಿಗೆ ಕೈ ಮುಗಿದು ಕಾಲು ಜೋಡಿಸಿ ಕೇಳ್ತಾ ಇದ್ದಾನೆ, ಅಯ್ಯ ನೀ ಏನು ಶಾಪ ಕೊಟ್ಟಿದೆಯಾ, ನನಗೆ ಎಷ್ಟು ಪ್ರಾಬ್ಲಮ್ ಆಗಿದೆ, ಒಂದು ಸಣ್ಣ ಮೀನನ್ನು ತೊಗೊಂಡೋದಕ್ಕೆ ಎಷ್ಟೆಲ್ಲ ತೊಂದರೆ ಆಗ್ತಿದೆ, ನೀ ಏನು ಮಾಡಿದೀಯಾ ಅಂದಾಗ ಮೀನುಗಾರ ಹೇಳ್ತಾನೆ, ನಾನು ಏನೂ ಮಾಡಿಲ್ಲ ಸರ್ ಅಂತ. ಏನೂ ಮಾಡಿಲ್ಲ? ಹೌದು, ನಾನು ಏನೂ ಮಾಡಿಲ್ಲ. ನೀವು ಶಕ್ತಿಯಿಂದ ನನ್ನ ಊಟವನ್ನು ಕಸ್ಕೊಂಡ್ರಿ, ದೇವ್ರಿಗೇನು ಕೇಳಿದೆ ನಾನು ಅಂತ ಹೇಳಿದ್ರೆ, ದೇವರೇ ನಿನ್ನ ಹತ್ರ ಎಲ್ಲಿ ಶಕ್ತಿ ಇದ್ದರೆ ಅವ ತನ್ನ ಶಕ್ತಿಯನ್ನು ತೋರಿಸಿ ನನ್ನ ಮೀನನ್ನು ತೆಗೆದುಕೊಂಡು ಹೋಗ್ತು, ದೇವರೇ ನೀ ನಿನ್ನ ಶಕ್ತಿಯನ್ನು ತೋರಿಸು ಅಂತ ಹೇಳಿದ್ದೆ, ಆ ದೇವರೇ ಆ ಶಕ್ತಿಯನ್ನು ತೋರಿಸ್ತಾ ಇದ್ದಾನೆ ಅಂತ ಅನಿಸುತ್ತೆ ಅಂತ ಮೀನುಗಾರ ಹೇಳಿದ ಮೇಲೆ ಅವನಿಗೆ ದಷ್ಟಪುಷ್ಟ ಇರುವಂಥ ವ್ಯಕ್ತಿಗೆ ಅವಾಗ ಮನಸ್ಸಿಗೆ ಭಾಳ ನೋವಾಗುತ್ತೆ. ನಾನು ಇರುವಂಥ ಹೊಟ್ಟೆ ಹಸಿದಿರುವಂಥ ವ್ಯಕ್ತಿ, ಅಂದರೆ ಕಷ್ಟಪಟ್ಟಿರುವಂಥ ವ್ಯಕ್ತಿಯನ್ನು ನಾನು ಈ ಆಹಾರವನ್ನು ಕಿತ್ಕೊಂಡೆ, ಅದಕ್ಕಾಗಿ ಪರಿಸ್ಥಿತಿ ಬಂತು ಅಂತ ಹೇಳಿ ಹೇಳ್ತಾನೆ. ಈ ಕಥೆ ಹೇಳುವಂಥ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಜೀವನದಲ್ಲಿ ಯಾರು ಕಷ್ಟಪಡ್ತಾರೆ ಖಂಡಿತವಾಗಿಯೂ ಸುಖ ಇದ್ದೇ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ. ಆದರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬೇಗ ಇದಾಗಲಿ, ಇವತ್ತೇ ಮಾವಿನ ಗಿಡ ಹಾಕಿದರೆ ನೆಕ್ಸ್ಟ್ ಡೇನೇ ನಮ್ಗೆ ಮಾವಿನ ಗಿಡ ಬೇಕು, ಇವತ್ತು ಯಾವುದಾದ್ರೂ ಹಣ್ಣಿನ ಗಿಡ ಹಾಕಿದರೆ ನೆಕ್ಸ್ಟ್ ಡೇನೇ ಹಣ್ಣಿನ ಗಿಡ ಬೇಕು ಅಂಥೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಪ್ರತಿಫಲ ಅಷ್ಟು ಬೇಗ ಇರೋಂಗಿಲ್ಲ, ಬಟ್ ಪ್ರತಿಫಲ ಒಂದಿಲ್ಲ ಒಂದು ದಿನ ಸಿಗುತ್ತೆ. ಅದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಕೊಡ್ತಾನೆ ಆ ದೇವರು. ಆ ದೇವ್ರಿಗೋಸ್ಕರ, ಆ ಪ್ರತಿಫಲಕ್ಕೋಸ್ಕರ ನಾವು ಕಾಯಬೇಕು. ಕರ್ಮ ಮಾಡೋದಷ್ಟೇ ನಮ್ಮ ಕೆಲಸ, ಪ್ರತಿಫಲ ಕೊಡುವಂಥದ್ದು ಶಕ್ತಿ ಆ ದೇವರಲ್ಲಿ. ಸೊ ನೀವೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನನ್ನ ಕಳಿಸುವಂಥ ದಿನ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾನು ಇಚ್ಛೆ ಇದ್ದರೆ ಮಾತ್ರ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇಲ್ಲದೇ ಇದ್ದರೆ ಬೇಡ. ಬಟ್ ನಿಮ್ಮ ವಿಡಿಯೋದಿಂದ ಅಥವಾ ನಿಮ್ಮ ಈ ಒಂದು ಶೇರ್ ಮಾಡೋದರಿಂದ ನನಗೆ ವಿಶೇಷ ಏನು ಅಂದರೆ, ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷದಿಂದ ಇನ್ನಷ್ಟು ವಿಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಇದು ನನ್ನ 2ನೇ ವಿಡಿಯೋ. ಈ ವಿಡಿಯೋದಲ್ಲಿ ಮತ್ತೆ ಸ್ಟೂಡೆಂಟ್ಸ್ಗೆ ಮತ್ತು ಕೋಚಿಂಗ್ ಪಡೆಯುವಂತಹ ಧಾರವಾಡ, ಬಿಜಾಪುರದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ, ಮತ್ತು ಯಾರಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ, ನೀವು ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ, ಬಟ್ ನಿಮ್ಮ ಜೀವನದಲ್ಲಿ ಸ್ಕಿಲ್ಸನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಜೀವನ ಭಾಳ ಚೆನ್ನಾಗಿರುತ್ತೆ. ನೀವು ಎಲ್ಲಿವರೆಗೂ ಸ್ಕಿಲ್ಸನ್ನು ಅಡಾಪ್ಟೇಷನ್ ಮಾಡ್ಕೊಳ್ಳಲ್ಲ, ಸ್ಕಿಲ್ಸ್ ಅಂದರೆ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೆ ಜೀವನದಲ್ಲಿ ನೀವು ಏನೇ ಸಾಧನೆ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿಗೆ ಎಷ್ಟು ಸಾಕು. ನಾಳೆ ಮತ್ತೆ ಭೇಟಿ ಆಗೋಣ. ಗುಡ್ ನೈಟ್.